ವೀಕ್ಷಕರೇ, ನೀವು ಇಂಜಿನಿಯರಿಂಗ್ ಕಾಲೇಜಿನ 2ನೇ ವರ್ಷದ ವಿದ್ಯಾರ್ಥಿ ಅಂತ ಅಂದ್ಕೊಳ್ಳಿ. ಎಂದಿನಂತೆ ಬೆಳಿಗ್ಗೆ ಕಾಲೇಜಿಗೆ ಹೋಗ್ತೀರಾ. ಕ್ಲಾಸ್ಗೆ ಹೋಗುವಂತ ಮುನ್ನ ನಿಮ್ಗೆ ಒಂದು ನೋಟಿಸ್ ಬೋರ್ಡ್ ಕಾಣಿಸುತ್ತೆ. ಮೊದಲಿಗೆ ನೀವೆಲ್ಲರೂ ಕೂಡ ಅದು ಸೆಮಿಸ್ಟರ್ ಪರೀಕ್ಷೆ ನೋಟಿಸ್ ಇರ್ಬೋದು ಅಂತ ಅನ್ಕೊಳ್ತೀರಾ. ಆದ್ರೆ ಹತ್ರ ಹೋಗಿ ನೋಡಿದಾಗ ಎಲ್ಲರೂ ಕೂಡ ಬೆಚ್ಚಿ ಬೀಳುವಂತ ಒಂದು ವಿಷಯ ನಿಮ್ಮ ಕಣ್ಣಿಗೆ ಬೀಳುತ್ತೆ. ಅದೇ HIV ಟೆಸ್ಟಿಂಗ್ ಅಂಡ್ ಕೌನ್ಸೆಲಿಂಗ್ ಕ್ಯಾಂಪ್. ಇದನ್ನ ನೋಡಿದಂತ ಸಾವಿರಾರು ವಿದ್ಯಾರ್ಥಿಗಳ ಮನಸ್ಸಲ್ಲಿ ಒಂದೇ ಒಂದು ಪ್ರಶ್ನೆ ಹುಟ್ಟುತ್ತೆ. ಕಾಲೇಜಲ್ಲಿ HIV ಟೆಸ್ಟ್ ಯಾಕೆ ಅಂತ. ಇದು ಸಾಮಾನ್ಯ ಆರೋಗ್ಯ ತಪಾಸಣೆ ಅಲ್ವೇ ಅಲ್ಲ. ಕರ್ನಾಟಕ ಸರ್ಕಾರ ತೆಗೆದುಕೊಂಡಿರುವಂತಹ ಒಂದು ದೊಡ್ಡ ನಿರ್ಧಾರ. ಅದಕ್ಕೆ ಕಾರಣ ಕೂಡ ಇದೆ. 2026ರಲ್ಲಿ ಬಿಡುಗಡೆ ಕಂಡಂತ ಅಂಕಿ ಅಂಶಗಳ ಪ್ರಕಾರ 18ರಿಂದ 25 ವರ್ಷದ ಒಳಗಿನ ಸುಮಾರು 7,000 ಮಂದಿಯಲ್ಲಿ HIV ಸೋಂಕು ಪತ್ತೆಯಾಗಿದೆ ಅನ್ನುವಂತ ಈ ಅಂಕಿ ಸರ್ಕಾರವನ್ನ ಎಚ್ಚರಿಸುವಷ್ಟು ಗಂಭೀರವಾಗಿತ್ತು. ಅದಾದ ನಂತರ ಸರ್ಕಾರ ನೇರವಾಗಿ ಇಂಜಿನಿಯರಿಂಗ್ ಹಾಗೂ ಡಿಗ್ರಿ ಕಾಲೇಜುಗಳಲ್ಲಿ HIV ಪರೀಕ್ಷೆ ಮತ್ತು ಕೌನ್ಸೆಲಿಂಗ್ ಶಿಬಿರಗಳನ್ನ ನಡೆಸೋದಕ್ಕೆ ತೀರ್ಮಾನಿಸಿತು. ಆದ್ರೆ ಈ ನಿರ್ಧಾರದ ಹಿಂದೆ ಇರುವಂತ ಕಾರಣ ಏನು? ನಿಜವಾಗ್ಲೂ ಪರಿಸ್ಥಿತಿ ಇಷ್ಟು ಗಂಭೀರವಾಗಿದೆಯಾ? ನಿಜಕ್ಕೂ 7,000 ಸ್ಟೂಡೆಂಟ್ಗಳು HIVಗೆ ಒಳಗಾಗಿದ್ದಾರಾ? ನಿಜವಾಗ್ಲೂ ಈ HIV ಟೆಸ್ಟ್ ವಿದ್ಯಾರ್ಥಿಗಳ ಸುರಕ್ಷತೆಗೆ ನಡೀತಾ ಇದೆಯಾ? ಬನ್ನಿ ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಸುದ್ದಿಯ ಹಿಂದೆ ಮರೆಮಾಚಿರುವಂತ ಸಂಪೂರ್ಣ ಕಥೆಯನ್ನ ಹಂತ ಹಂತವಾಗಿ ತಿಳಿದ ಹೋಗೋಣ. ವೀಕ್ಷಕರೇ, ಈ ಒಂದು ನಿರ್ಧಾರ ಒಂದೇ ದಿವಸದಲ್ಲಿ ತೆಗೆದುಕೊಂಡಿದ್ದಲ್ಲ. ಇದ್ರ ಹಿಂದೆ ಹಲವು ತಿಂಗಳ ಆರೋಗ್ಯ ಇಲಾಖೆಗಳ ಅಂಕಿಅಂಶಗಳು ಇದ್ದಾವೆ. ವರದಿಗಳ ಪ್ರಕಾರ ಕರ್ನಾಟಕದಲ್ಲಿ ಕಳೆದ ಕೆಲವು ವರ್ಷಗಳಿಂದಲೂ ಕೂಡ ಯುವಕರಲ್ಲಿ HIV ಸೋಂಕು ಪ್ರಮಾಣ ನಿಧಾನವಾಗಿ ಏರಿಕೆಯಾಗ್ತಿದೆ. ವಿಶೇಷವಾಗಿ 18ರಿಂದ 25 ವರ್ಷದ ಒಳಗಿನ ಕಾಲೇಜು ವಿದ್ಯಾರ್ಥಿಗಳು ಮತ್ತು ಯುವಕರಲ್ಲಿಯೇ ಹೆಚ್ಚು ಪ್ರಕರಣಗಳು ದಾಖಲಾಗ್ತಿದೆ ಅಂತ ಆರೋಗ್ಯ ಇಲಾಖೆ ಗಮನಿಸಿದೆ. ಇದನ್ನೇ ಗಂಭೀರವಾಗಿ ಪರಿಗಣಿಸಿದಂತ ಸರ್ಕಾರ ಒಂದು ಮಹತ್ವದ ನಿರ್ಧಾರವನ್ನ ಕೈಗೊಳ್ತು. ಕಾಲೇಜುಗಳಲ್ಲಿ HIV ಪರೀಕ್ಷೆ ಮತ್ತು ಕೌನ್ಸೆಲಿಂಗ್ ಶಿಬಿರಗಳನ್ನ ನಡೆಸೋದು. ಆದ್ರೆ ಇಲ್ಲಿ ಒಂದು ವಿಷಯ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ಇದು ಕಡ್ಡಾಯ ಪರೀಕ್ಷೆ ಅಲ್ಲ. ಇದು ನಿಮ್ಮ ಸ್ವಯಂ ಇಚ್ಛೆಯಿಂದ ಭಾಗವಹಿಸೋರಿಗೆ ಮಾತ್ರ ಇರುವಂತ ಆರೋಗ್ಯ ಶಿಬಿರ. ನಿಮ್ಗೆ ಏನಾದ್ರೂ ಈ ಟೆಸ್ಟ್ ಮಾಡಿಸೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಅವರು ನಿಮ್ಮನ್ನ ಫೋರ್ಸ್ ಮಾಡೋ ಹಾಗಿಲ್ಲ, ಮತ್ತೆ ನೀವು ಅದರಲ್ಲಿ ಭಾಗವಹಿಸಬೇಕು ಅಂತ ಯಾವುದೇ ಕಡ್ಡಾಯ ರೂಲ್ಸ್ ಇಲ್ಲ. ಈ ಒಂದು ಶಿಬಿರದಲ್ಲಿ ಮೊದಲು ವಿದ್ಯಾರ್ಥಿಗಳಿಗೆ HIV ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಡಲಾಗುತ್ತೆ. ಅದರ ನಂತರ ಯಾರಿಗೆ ಬೇಕೋ ಅವರು ಮಾತ್ರ ಪರೀಕ್ಷೆಯನ್ನ ಮಾಡಿಸ್ಕೊಳ್ಬಹುದು. ಪರೀಕ್ಷೆ ಫಲಿತಾಂಶ ಸಂಪೂರ್ಣ ಗೌಪ್ಯವಾಗಿರುತ್ತೆ ಅಂತ ಸರ್ಕಾರ ತಿಳಿಸಿದೆ. ಅಂದ್ರೆ ನಿಮ್ಮನ್ನ ಟೆಸ್ಟ್ ಮಾಡಿದ್ಮೇಲೆ ಅದು ಯಾವ ರೀತಿ ರಿಸಲ್ಟ್ ಬಂದಿದೆ ಅಂತ ಬೇರೆ ಯಾರಿಗೂ ಗೊತ್ತಾಗಲ್ಲ. ಅದನ್ನ ನಿಮಗೆ ಮಾತ್ರ ತಿಳಿಸಲಾಗುತ್ತೆ. ಆದ್ರೆ ಸರ್ಕಾರ ಈ ಕಾಲೇಜುಗಳನ್ನ ಯಾಕೆ ಆಯ್ಕೆ ಮಾಡ್ಕೊಳ್ತು? ಇದ್ರ ಹಿಂದೆ ಒಂದು ಕಠಿಣ ಸತ್ಯ ಕೂಡ ಇದೆ. ಆರೋಗ್ಯ ತಜ್ಞರ ಪ್ರಕಾರ ಈ ಒಂದು ವಯಸ್ಸಲ್ಲಿ ಹೆಚ್ಚಿನ ಜನರಿಗೆ ಈ HIV ಬಗ್ಗೆ ಸರಿಯಾದ ಮಾಹಿತಿ ಇರೋದಿಲ್ಲ. ಅದೇ ಕಾರಣಕ್ಕೆ ಅರಿವಿನ ಕೊರತೆಯಿಂದ ಕೆಲವು ಅಪಾಯಕಾರಿ ನಿರ್ಧಾರಗಳನ್ನ ಈ ಸ್ಟೂಡೆಂಟ್ಗಳು ತೆಗೆದುಕೊಳ್ತಾರೆ. ಹೀಗಾಗಿ ಸೋಂಕು ಹರಡದಂತ ನಂತರ ಚಿಕಿತ್ಸೆ ಮಾಡೋದಕ್ಕಿಂತನೂ ಕೂಡ ಮೊದಲೇ ಅವರಿಗೆ ಅರಿವನ್ನ ಮೂಡಿಸೋದು ಉತ್ತಮ ಅಂತ ಸರ್ಕಾರ ಈ ಯೋಜನೆಯನ್ನ ಆರಂಭ ಮಾಡಿದೆ. ಇಲ್ಲಿ ಇನ್ನೂ ಒಂದು ಮುಖ್ಯ ವಿಷಯವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಬಹಳ ಜನಕ್ಕೆ ಈ HIV ಮತ್ತು ಏಡ್ಸ್ ಅನ್ನೋದು ಎರಡೂ ಕೂಡ ಒಂದೇ ಅಂತ ಅನ್ಕೊಳ್ತಾರೆ. ಆದ್ರೆ ಅದು ಸತ್ಯ ಅಲ್ಲ. HIV ಒಂದು ವೈರಸ್. ಈ ಒಂದು ವೈರಸ್ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯ ಮೇಲೆ ದಾಳಿಯನ್ನ ಮಾಡುತ್ತೆ. ಸೋಂಕು ತಗುಲಿದ ಕೂಡಲೇ ಯಾರಿಗೇ ಆಗ್ಲಿ ದೊಡ್ಡ ಸಮಸ್ಯೆ ಕಾಣಿಸ್ಕೊಳ್ಳೋದಿಲ್ಲ. ಕೆಲವರು ಹಲವಾರು ವರ್ಷದವರೆಗೂ ಕೂಡ ಸಂಪೂರ್ಣವಾಗಿ ಆರೋಗ್ಯವಾಗಿಯೇ ಕಾಣಿಸ್ಕೊಳ್ತಾರೆ. ಅದೇ ಕಾರಣಕ್ಕೆ ಅನೇಕ ಜನರಿಗೆ ತಮಗೆ ಸೋಂಕು ತಗಲಿದೆ ಅನ್ನೋದು ಗೊತ್ತೇ ಆಗೋದಿಲ್ಲ. ಈ ಒಂದು ಅವಧಿಯಲ್ಲೇ ಇನ್ನೊಬ್ಬರಿಗೆ ಸೋಂಕು ಹರಡುವಂತ ಸಾಧ್ಯತೆ ಕೂಡ ಇರುತ್ತೆ. ಇದಕ್ಕಾಗಿನೇ ಆರಂಭದಲ್ಲೇ ಪರೀಕ್ಷೆ ಮಾಡಿಸ್ಕೊಳ್ಳೋದು ತುಂಬಾ ಮುಖ್ಯ ಅಂತ ವೈದ್ಯರು ಹೇಳ್ತಾರೆ. ಇವತ್ತಿನ ದಿವಸಗಳಲ್ಲಿ HIV ಅಂದ್ರೆ ಜೀವನ ಮುಗದೆ ಹೋಯ್ತು ಅಂತ ಅರ್ಥ ಅಲ್ಲ. ಸಮಯಕ್ಕೆ ಸರಿಯಾಗಿ ಪತ್ತೆ ಆದ್ರೆ ಔಷಧಿಗಳ ಮೂಲಕ ಸಾಮಾನ್ಯ ಜೀವನ ನಡೆಸೋದಕ್ಕೆ ಸಾಧ್ಯ ಇದೆ. ಆದ್ರೆ ಸಮಸ್ಯೆ ಏನಪ್ಪಾ ಅಂದ್ರೆ ಹೆಚ್ಚಿನವರು ಭಯದಿಂದ ಅಥವಾ ಸಮಾಜ ಏನ್ ಹೇಳುತ್ತೋ ಎಂಬ ಆತಂಕದಿಂದ ಪರೀಕ್ಷೆಯನ್ನೇ ಮಾಡಿಸ್ಕೊಳ್ಳೋದಿಲ್ಲ. ಇದೇ ಕಾರಣಕ್ಕೇನೆ ಸರ್ಕಾರ ಕಾಲೇಜುಗಳಲ್ಲಿ ಅರಿವನ್ನ ಮೂಡಿಸುವುದರ ಜೊತೆಗೆ ಸ್ವಯಂ ಇಚ್ಛೆಯಿಂದ ಪರೀಕ್ಷೆ ಮಾಡಿಸ್ಕೊಳ್ಳೋರ್ಗು ಅವಕಾಶವನ್ನ ಕಲ್ಪಿಸ್ಕೊಡ್ತಿದೆ. ಆದ್ರೆ ಈ ನಿರ್ಧಾರವನ್ನ ಎಲ್ಲರೂ ಕೂಡ ಸ್ವಾಗತಿಸಿಲ್ಲ. ಕೆಲವರು ಇದನ್ನ ಒಳ್ಳೆ ಹೆಜ್ಜೆ ಅಂತ ಹೇಳಿದ್ರೆ, ಇನ್ನು ಕೆಲವರು ಇದು ವಿದ್ಯಾರ್ಥಿಗಳ ಗೌಪ್ಯತೆಗೆ ಧಕ್ಕೆಯಾಗುತ್ತೆ ಅಂತಾನೂ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. ಸರ್ಕಾರದ ಈ ನಿರ್ಧಾರಕ್ಕೆ ಒಂದ್ ಕಡೆ ಮೆಚ್ಚುಗೆ ವ್ಯಕ್ತವಾಗ್ತಿದ್ರೆ, ಮತ್ತೊಂದ್ ಕಡೆ ಕೆಲವು ಪ್ರಶ್ನೆಗಳು ಕೂಡ ಹುಟ್ಕೊಳ್ತಿದ್ದಾವೆ. ಅವುಗಳಲ್ಲಿ ಅತ್ಯಂತ ದೊಡ್ಡ ಪ್ರಶ್ನೆ, ನಮ್ಮ ಪರೀಕ್ಷೆ ಫಲಿತಾಂಶ ಸಂಪೂರ್ಣವಾಗಿ ಗೌಪ್ಯವಾಗಿ ಇರುತ್ತಾ ಅನ್ನೋದು. ಏಕೆಂದ್ರೆ HIV ಅನ್ನೋದು ಕೇವಲ ಒಂದು ಆರೋಗ್ಯ ಸಮಸ್ಯೆ ಅಲ್ಲ, ಇದರ ಜೊತೆಗೆ ಸಾಮಾಜಿಕ ಕಳಂಕವೂ ಕೂಡ ಸೇರ್ಕೊಂಡಿದೆ. ಹಲವರಿಗೆ ಒಂದ್ ವೇಳೆ ಯಾರಿಗಾದ್ರೂ ಗೊತ್ತಾದ್ರೆ ಎಂಬ ಭಯ ಇರುತ್ತೆ. ಇದಕ್ಕೆ ಉತ್ತರವಾಗಿ ಆರೋಗ್ಯ ಇಲಾಖೆ ಸ್ಪಷ್ಟಪಡಿಸಿದೆ. ಈ ಶಿಬಿರಗಳಲ್ಲಿ ಕೌನ್ಸೆಲಿಂಗ್ ಪರೀಕ್ಷೆ ಮತ್ತು ಫಲಿತಾಂಶ ಎಲ್ಲ ಕೂಡ ಸಂಪೂರ್ಣ ಗೌಪ್ಯವಾಗಿರುತ್ತೆ. ವಿದ್ಯಾರ್ಥಿಯ ಅನುಮತಿ ಇಲ್ಲದೆ ಯಾರ ಜೊತೆನೂ ಕೂಡ ಈ ಒಂದು ವರದಿಯನ್ನ ಹಂಚಿಕೊಳ್ಳೋದಿಲ್ಲ ಅಂತ ತಿಳಿಸಲಾಗಿದೆ. ಇನ್ನೊಂದು ಮುಖ್ಯ ವಿಷಯ ಏನಪ್ಪಾ ಅಂದ್ರೆ, ಈ ಒಂದು ಶಿಬಿರದ ಉದ್ದೇಶ ಯಾರನ್ನೇ ಅನುಮಾನಿಸೋದಾಗ್ಲಿ ಅಥವಾ ಅವಮಾನ ಮಾಡೋದಾಗ್ಲಿ ಅಲ್ಲ, ಅರಿವನ್ನ ಮೂಡಿಸೋದು. ಯಾಕೆಂದ್ರೆ HIV ಬಗ್ಗೆ ಇವತ್ತಿಗೂ ಅನೇಕ ತಪ್ಪು ಕಲ್ಪನೆಗಳು ಸಮಾಜದಲ್ಲಿ ಇದ್ದಾವೆ. ಕೆಲವರು ಈ HIV ಇರೋರ್ ಜೊತೆ ಕೈ ಕುಲ್ಕಿದ್ರೆ ಅಥವಾ ಅವ್ರ ಜೊತೆ ಊಟ ಮಾಡಿದ್ರೆ ಸೋಂಕು ಹರಡುತ್ತೆ ಅಂತ ನಂಬ್ತಾರೆ. ಆದ್ರೆ ಅದು ಸಂಪೂರ್ಣ ತಪ್ಪು ಕಲ್ಪನೆ. ಆದ್ರಿಂದ ಮೊದಲು ಸರಿಯಾದ ಮಾಹಿತಿ, ನಂತರ ಅಗತ್ಯ ಬಿದ್ದರೆ ಪರೀಕ್ಷೆ. ಇದೇ ಈ ಒಂದು ಯೋಜನೆಯ ಮೂಲ ಉದ್ದೇಶ. ಆದ್ರೆ ಈ ಒಂದು ಯೋಜನೆಯಿಂದ ನಿಜವಾಗ್ಲೂ HIV ಪ್ರಕರಣಗಳು ಕಡಿಮೆ ಆಗ್ತವಾ ಅನ್ನುವಂತ ಪ್ರಶ್ನೆ ಕೂಡ ಹುಟ್ಕೊಳ್ಳುತ್ತೆ. ಅಥವಾ ಇದು ಕೇವಲ ಅರಿವನ್ನ ಮೂಡಿಸುವಂತ ಕಾರ್ಯಕ್ರಮವಾಗಿ ಮಾತ್ರ ಉಳಿಯುತ್ತಾ ಅನ್ನೋದು? ಇದಕ್ಕೆ ಉತ್ತರ ಇಲ್ಲ.
ಯಾವುದೇ ಒಂದು ಯೋಜನೆ ಒಂದೇ ದಿವಸದಲ್ಲಿ ಸಮಸ್ಯೆಯನ್ನ ಪರಿಹರಿಸೋದಿಲ್ಲ. ಆದ್ರೆ ಒಂದು ವಿಷಯ ಮಾತ್ರ ನಿಜ, ಅರಿವಿನ ಕೊರತೆ HIV ಹರಡೋದಕ್ಕೆ ದೊಡ್ಡ ಕಾರಣಗಳಲ್ಲಿ ಒಂದು. ಅದಕ್ಕಾಗಿನೇ ಆರೋಗ್ಯ ಇಲಾಖೆ ಕಾಲೇಜುಗಳಲ್ಲಿ ಯುವಕರಿಗೆ ಸರಿಯಾದ ಮಾಹಿತಿಯನ್ನು ಕೊಡುವಂತ ಪ್ರಯತ್ನವನ್ನ ಮಾಡ್ತಿದೆ. ಈ ಒಂದು ಯೋಜನೆಯ ಉದ್ದೇಶ ಸಮಯಕ್ಕೆ ಸರಿಯಾಗಿ ಪರೀಕ್ಷೆ ಮಾಡಿಸಿಕೊಳ್ಳುವಂತ ಮಹತ್ವವನ್ನ ತಿಳಿಸೋದು. ಏಕೆಂದರೆ ಇಂದಿನ ವೈದ್ಯಕೀಯ ವಿಜ್ಞಾನದಲ್ಲಿ HIV ಪತ್ತೆ ಆದ್ರೆ ಅಂತವರಿಗೆ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆಯನ್ನ ಆರಂಭ ಮಾಡಿದ್ರೆ ಅನೇಕರು ಸಾಮಾನ್ಯ ಜೀವನ ನಡೆಸೋದಕ್ಕೆ ಸಾಧ್ಯ ಇದೆ. ಕರ್ನಾಟಕ ಸರ್ಕಾರ ಆರಂಭ ಮಾಡಿರುವಂತಹ ಈ ಒಂದು HIV ಅರಿವು ಮತ್ತು ಚಿಕಿತ್ಸಾ ಶಿಬಿರಗಳು ಯಶಸ್ವಿ ಆಗ್ತವೋ ಅಥವಾ ಇಲ್ವೋ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನಿರ್ಧಾರ ಆಗುತ್ತೆ. ಆದ್ರೆ ಒಂದು ವಿಷಯ ಮಾತ್ರ ಖಚಿತ, HIV ಬಗ್ಗೆ ಮೌನವಾಗಿರೋದಕ್ಕಿಂತ ಕೂಡ ಅದ್ರ ಬಗ್ಗೆ ಸರಿಯಾದ ಮಾಹಿತಿಯನ್ನ ತಿಳ್ಕೊಳ್ಳೋದು ತುಂಬಾ ಉತ್ತಮ. ಮತ್ತೆ ಇದು ಪ್ರತಿಯೊಬ್ಬ ಯುವಕರ ಜವಾಬ್ದಾರಿ ಕೂಡ. ಇನ್ನು ಯುವಕರಲ್ಲಿ ಈ HIV ಪ್ರಕರಣಗಳು ಯಾಕೆ ಹೆಚ್ಚಾಗ್ತಿವೆ ಅನ್ನೋದನ್ನ ಆರೋಗ್ಯ ತಜ್ಞರು ಕೆಲವೊಂದಷ್ಟು ಕಾರಣಗಳನ್ನ ತಿಳಿಸಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಈ ಡೇಟಿಂಗ್ ಆಪ್ಸ್ ಗಳ ಮೂಲಕ ಅಪರಿಚಿತರ ಪರಿಚಯ ಮತ್ತೆ ಅವ್ರ ಜೊತೆ ಯಾವುದೇ ಸಂಬಂಧಗಳ ಪರಿಣಾಮದ ಬಗ್ಗೆ ಸರಿಯಾದಂತ ಅರಿವಿಲ್ಲದೆ ತೆಗೆದುಕೊಳ್ಳುವಂತ ನಿರ್ಧಾರಗಳು, ಅವ್ರ ಜೊತೆ ಅಸುರಕ್ಷಿತ ಸಂಬಂಧಗಳು ಮತ್ತೆ ಮಾದಕ ವಸ್ತುವಿನ ಬಳಕೆ ಅಥವಾ ಅಮಲ್ನಲ್ಲಿ ತೆಗೆದುಕೊಳ್ಳುವಂತ ಅಪಾಯಕಾರಿ ನಿರ್ಧಾರಗಳು, ಇವೆಲ್ಲವೂ ಕೂಡ HIV ಸೇರಿದಂತೆ ಹಲವು ಲೈಂಗಿಕ ಕಾಯಿಲೆಗಳು ಹರಡುವಂತ ಸೋಂಕುಗಳನ್ನ ಹೆಚ್ಚಿಸ್ತವೆ. ಹಾಗಾಗಿ ನಿಮ್ಮ ಮನೆಯಲ್ಲಿ ದಯವಿಟ್ಟು ನಿಮ್ಮ ಮಕ್ಕಳ ಮೇಲೆ ನಿಗಾ ಇಡಿ. ಈಗಿನ ಕಾಲದಲ್ಲಿ ಮಕ್ಕಳನ್ನ ಕಾಪಾಡೋದು ಅಂದ್ರೆ ಅವ್ರಿಗೆ ಫೋನ್ ಅನ್ನ ಕೊಡದೇ ಇರೋದು ಅಲ್ಲ, ಅವರು ಫೋನ್ ನಲ್ಲಿ ಏನ್ ನೋಡ್ತಿದ್ದಾರೆ ಎಂಬುದನ್ನ ಮೊದಲು ತಿಳ್ಕೋಬೇಕು. ಪೋಷಕರು ಮಕ್ಕಳ ಜೊತೆ ಪ್ರತಿ ದಿವಸ ಕನಿಷ್ಠ 15ರಿಂದ 20 ನಿಮಿಷ ಮುಕ್ತವಾಗಿ ಮಾತನಾಡಬೇಕು. ಅವ್ರ ಸ್ನೇಹಿತರು ಯಾರು, ಅವರು ಯಾವ ಆಪ್ಗಳನ್ನ ಮೊಬೈಲ್ ನಲ್ಲಿ ಯೂಸ್ ಮಾಡ್ತಿದ್ದಾರೆ, ಯಾವ ರೀತಿಯ ವಿಡಿಯೋಗಳನ್ನ ನೋಡ್ತಿದ್ದಾರೆ ಎಂಬುದರ ಬಗ್ಗೆ ಗಮನ ಇರಲಿ. ಅಗತ್ಯ ಬಿದ್ರೆ ಪೇರೆಂಟಲ್ ಕಂಟ್ರೋಲ್ ಅನ್ನ ಬಳಸಿ. ಸ್ಕ್ರೀನ್ ಟೈಮ್ಗೆ ಮಿತಿ ಹಾಕಿ. ಮಲಗುವಂತ ಕೋಣೆಯಲ್ಲಿ ರಾತ್ರಿ ಫೋನ್ ಬಳಸೋದಕ್ಕೆ ಅವಕಾಶವನ್ನ ಕೊಡಬೇಡಿ. ಮಕ್ಕಳಿಗೆ ಭಯ ಹುಟ್ಟಿಸೋದಕ್ಕಿಂತನೂ ಕೂಡ ಇಂಟರ್ನೆಟ್ ನಲ್ಲಿ ಇರುವಂತಹ ಅಪಾಯಗಳ ಬಗ್ಗೆ ಸರಳವಾಗಿ ತಿಳಿಸಿ. ಅತಿ ಮುಖ್ಯವಾಗಿ ನಿಮ್ಮ ಮಕ್ಕಳ ವರ್ತನೆಯಲ್ಲಿ ಏಕಾಏಕಿ ಬದಲಾವಣೆ ಕಂಡು ಬಂದ್ರೆ, ಅಂದ್ರೆ ಒಂಟಿಯಾಗಿರೋದು, ಅತ್ಯಂತ ಕೋಪ, ಭಯ ಅಥವಾ ಫೋನ್ ಅನ್ನ ಯಾರಿಗೂ ತೋರಿಸದೇ ಇರೋದು, ಇಂಥದನ್ನೆಲ್ಲ ಮಾಡಿದಾಗ ನಿರ್ಲಕ್ಷ್ಯ ಮಾಡಬೇಡಿ. ಶಿಕ್ಷೆ ಕೊಡೋದಕ್ಕಿಂತನೂ ಮೊದಲು ಅವ್ರ ಜೊತೆ ಕುಳಿತು ಮಾತನಾಡಿ. ಅನೇಕ ಸಮಸ್ಯೆಗಳನ್ನ ಸಂಭಾಷಣೆಯಿಂದನೇ ಪರಿಹರಿಸಿಕೊಳ್ಬಹುದು. ತಂತ್ರಜ್ಞಾನವನ್ನು ಸಂಪೂರ್ಣವಾಗಿ ತಡೆಯೋದಕ್ಕೆ ಸಾಧ್ಯ ಇಲ್ಲ, ಆದ್ರೆ ಸರಿಯಾದಂತ ಮಾರ್ಗದರ್ಶನ, ನಂಬಿಕೆ ಮತ್ತೆ ನಿಗಾ ಇದ್ರೆ ಮಕ್ಕಳನ್ನ ಅನೇಕ ಆನ್ಲೈನ್ ಅಪಾಯಗಳಿಂದ ರಕ್ಷಿಸಿಕೊಳ್ಬಹುದು. ಒಬ್ಬ ಪೋಷಕರ ಎಚ್ಚರಿಕೆ ಒಂದು ಮಗುವಿನ ಭವಿಷ್ಯವನ್ನೇ ಸುರಕ್ಷಿತವಾಗಿ ಇಡಬಹುದು. ಮಕ್ಕಳನ್ನ ಕಾಪಾಡಿಕೊಳ್ಳೋದಕ್ಕೆ ಅತ್ಯುತ್ತಮ ಪಾಸ್ವರ್ಡ್ ಯಾವುದಿಲ್ಲ. ಅತ್ಯುತ್ತಮ ರಕ್ಷಣೆ ಅಂದ್ರೆ ಅದು ಪೋಷಕರ ಸಮಯ, ನಂಬಿಕೆ ಮತ್ತೆ ಜಾಗರೂಕತೆ. ತಂತ್ರಜ್ಞಾನ ಪ್ರತಿ ದಿವಸ ಬದಲಾಗ್ತಿರುತ್ತೆ, ಆದ್ರೆ ಮಕ್ಕಳ ಜೊತೆಗಿನ ನಿಮ್ಮ ಸಂಬಂಧ ಗಟ್ಟಿಯಾಗಿದ್ರೆ ಬಹುತೇಕ ಆನ್ಲೈನ್ ಅಪಾಯಗಳನ್ನ ಸಮಯಕ್ಕೆ ಮುಂಚೆನೆ ತಡಿಬಹುದು. ಏಕೆಂದ್ರೆ ನಿಮ್ಮ ಕುರುಡು ನಂಬಿಕೆ ಹಲವು ಸಲ ಅದು ಭಾರಿ ಅಪಾಯಕ್ಕೆ ದಾರಿ ಮಾಡ್ಕೊಳ್ಬಹುದು. ಇನ್ನು ಈ ಒಂದು ವಿಡಿಯೋವನ್ನು ನೋಡಿ ನಿಮ್ಗೆ ಒಂದು ವಿಷಯ ಅರ್ಥ ಆಗಿರ್ಬೇಕು. HIV ಅನ್ನೋದು ಕೇವಲ ಒಂದು ಆರೋಗ್ಯ ಸಮಸ್ಯೆ ಮಾತ್ರ ಅಲ್ಲ, ಅದು ಜೀವನವನ್ನೇ ಬದಲಾಯಿಸಬಹುದಂತ ವಿಷಯ. ಒಂದು ಕ್ಷಣದ ನಿರ್ಲಕ್ಷ್ಯ, ಒಂದು ತಪ್ಪು ನಿರ್ಧಾರ ಅಥವಾ ಒತ್ತಡಕ್ಕೆ ಮಣಿದು ತೆಗೆದುಕೊಂಡಂತ ಒಂದು ಹೆಜ್ಜೆ ನಿಮ್ಮ ಭವಿಷ್ಯದ ಮೇಲೆ ಪರಿಣಾಮ ಬೀರುವಂತ ಸಾಧ್ಯತೆ ಇದೆ. ಆದ್ರಿಂದ ಯಾವುದೇ ಸಂಬಂಧದಲ್ಲಿ ನಿಮ್ಮ ಸುರಕ್ಷತೆಗೆ ಮೊದಲ ಆದ್ಯತೆಯನ್ನ ಕೊಡಿ. ಮತ್ತೆ ಯಾವುದೇ ಅನುಮಾನ ಇದ್ರೆ ಪರೀಕ್ಷೆ ಮಾಡಿಸ್ಕೊಳ್ಳೋದಕ್ಕೂ ಹಿಂಜರಿಬೇಡಿ. HIV ಇರುವಂತ ವ್ಯಕ್ತಿಯನ್ನ ದ್ವೇಷ ಮಾಡೋದು ಅಥವಾ ದೂರ ಇಡೋದು ತಪ್ಪು. ಅವ್ರಿಗೆ ಗೌರವ, ಬೆಂಬಲ ಮತ್ತೆ ಚಿಕಿತ್ಸೆ ಅಗತ್ಯ ಕೂಡ ಇರುತ್ತೆ. ಇವತ್ತಿನ ವೈದ್ಯಕೀಯ ಚಿಕಿತ್ಸೆಯಿಂದ HIV ಹೊಂದಿರುವಂತಹ ಅನೇಕ ಜನರು ದೀರ್ಘಕಾಲ ಆರೋಗ್ಯಕರ ಜೀವನವನ್ನ ನಡೆಸುತ್ತಿದ್ದಾರೆ. ನಿಮ್ಮ ಭವಿಷ್ಯ, ನಿಮ್ಮ ಕನಸುಗಳು ಮತ್ತು ನಿಮ್ಮ ಕುಟುಂಬಕ್ಕಾಗಿ ಒಂದು ಜವಾಬ್ದಾರಿಯುತ ನಿರ್ಧಾರವನ್ನ ತೆಗೆದುಕೊಳ್ಳಿ. ನೆನ್ಪಿಡಿ, ಜಾಗೃತಿ ಜೀವ ಉಳಿಸುತ್ತೆ, ಆದ್ರೆ ಅಜಾಗರೂಕತೆ ಜೀವನವನ್ನೇ ಬದಲಾಯಿಸುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.